ಭದ್ರಾ ಕಾಮಗಾರಿಯ ಕಿಚ್ಚು ಇಡೀ ದಾವಣಗೆರೆಯನ್ನ ಬಂದ್ ಮಾಡಲಾಗಿದೆ. ಇನ್ನು ವಿದ್ಯಾನಗರ ಸರ್ಕಲ್ನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭದ್ರಾ ಕಾಮಗಾರಿಯ ಕಿಚ್ಚು ಇಡೀ ದಾವಣಗೆರೆಯನ್ನ ಬಂದ್ ಮಾಡಲಾಗಿದೆ. ವಿದ್ಯಾನಗರ ಸರ್ಕಲ್ನಲ್ಲಿ ಟೈರ್ಗೆ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ನಾಯಕರಿಂದ ಟೈರ್ಗೆ ಬೆಂಕಿ ಇಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತೆರೆದ ವಾಹನದಲ್ಲಿ ರೇಣುಕಾಚಾರ್ಯ, ಮಾಡಾಳ್ ಮಲ್ಲಿಕಾರ್ಜುನ ರೌಂಡ್ಸ್ ಹಾಕ್ತಿದ್ದಾರೆ. ದಾವಣಗೆರೆ ಬಂದ್ಗೆ ಬೆಂಬಲ ನೀಡುವಂತೆ ನಾಗರಿಕರಿಗೆ ಮನವಿಯನ್ನ ಮಾಡ್ತಿದ್ದಾರೆ. ನಮ್ಮ ನೀರಿಗಾಗಿ ಹೋರಾಟ ನಡೆಸುತ್ತಿದ್ದೇವೆ, ಬಂದ್ ಅನ್ನ ಬೆಂಬಲಿಸಿ ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ. ಆಟೋ ಚಾಲಕರಿಗೆ, ಬಸ್ ಚಾಲಕರಿಗೆ, ಸಾರ್ವಜನಿಕರಿಗೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ಭದ್ರಾ ಕಾಮಗಾರಿಯ ಕಿಚ್ಚು ಯಾವ ರೀತಿ ಇದೆ ಅಂತಂದ್ರೆ ಇಡೀ ದಾವಣಗೆರೆಯನ್ನ ಬಂದ್ ಕೂಡ ಮಾಡಲಾಗ್ತಾ ಇದೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಯಲ್ಲಿ. ರಸ್ತೆಯ ಮಧ್ಯಭಾಗದಲ್ಲಿ ಟೈರ್ ಹಾಕಿ ಟೈರ್ಗೆ ಬೆಂಕಿಯನ್ನ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು. ಇನ್ನು ಸಾರ್ವಜನಿಕರು, ಇನ್ನು ವಾಹನ ಚಾಲಕರೇನಿದ್ದಾರೆ ಅವರೆಲ್ಲರಿಗೂ ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಈ ಬಂದ್ಗೆ ಬೆಂಬಲವನ್ನ ಕೊಡಿ. ನೀವು ಗಮನಿಸ್ತಾ ಇದ್ದೀರಾ ಮತ್ತೊಂದು ದೃಶ್ಯಾವಳಿಯಲ್ಲಿ ಬಂದ್ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ. ತೆರೆದ ವಾಹನದಲ್ಲಿ ರೇಣುಕಾಚಾರ್ಯ ಅವರು, ಮಾಡಾಳ್ ಮಲ್ಲಿಕಾರ್ಜುನ ರೌಂಡ್ಸ್ ಹಾಕ್ತಾ ಇದ್ದಾರೆ. ದಾವಣಗೆರೆ ಬಂದ್ಗೆ ಬೆಂಬಲ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುನಾಗರಾಜ್. ಸದ್ಯಕ್ಕೆ ದಾವಣಗೆರೆಯ ಪರಿಸ್ಥಿತಿ ಯಾವ ರೀತಿ ಇದೆ? ಸಾರ್ವಜನಿಕರು ಬೆಂಬಲ ಕೊಡ್ತಾ ಇದ್ದಾರಾ ಈ ಹೋರಾಟಕ್ಕೆ? ಹೇಗೆ? ಕಾಮಗಾರಿಗಾಗಿ ಭದ್ರಾ ಜಲಾಶಯದಲ್ಲಿ ಅವಾಗ್ನಿಕ ಕಾಮಗಾರಿ ಮಾಡಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ದಾವಣಗೆರೆ ಬಂದ್ಗೆ ರೈತ ಒಕ್ಕೂಟ ಮತ್ತು ಬಿಜೆಪಿ ಕರೆ ನೀಡಿತ್ತು. ಹೀಗಾಗಿ ದಾವಣಗೆರೆಯಲ್ಲಿ ಬಹುತೇಕ ಒಂದು ಬಂದ್ ಆಗುವ ಪ್ರಕ್ರಿಯೆ ಎಲ್ಲ ಸಾಧ್ಯತೆ ಇರ್ತಕ್ಕಂಥದ್ದು. ಯಾಕಂದ್ರೆ ಬೆಳಗಿಂದನೂ ಕೂಡ ರೇಣುಕಾಚಾರ್ಯ ಮತ್ತು ಮಾಡಾಳ್ ಮಲ್ಲಿಕಾರ್ಜುನ್ ಸೇರಿದಂತೆ ಅನೇಕ ನಾಯಕರು ಒಂದು ಮನವಿ ಮಾಡ್ಕೊಂತಕ್ಕಂಥ ಅಂದ್ರೆ ಅಂಗಡಿ ಮುಗ್ಗಟ್ಟು ತೆರಿಬೇಡ್ರಿ, ಇದು ಕುಡಿಯುವ ನೀರು ನಮ್ಮ ಹಕ್ಕು, ಹೀಗಾಗಿ ನಮಗೆ ಬೆಂಬಲಿಸಿ ಅಂತೇಳಿ ಬೆಳಿಗ್ಗೆ 6 ಗಂಟೆಯಿಂದನೂ ಕೂಡ ಒಂದು ಈ ನಗರಾದ್ಯಂತ ಸಂಚರಿಸಿ ಒಂದು ರೈತರಿಗೆ ಮನವಿ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅಲ್ಲಿರ್ತಕ್ಕಂಥ ಬಸ್ಗಳನ್ನ ಮತ್ತೇನು ವಾಹನಗಳನ್ನ ತಡೆದು ನಿಲ್ಲಿಸಿ ಇವತ್ತು ಸಂಚರಿಸಬೇಡ್ರಿ ಅಂತೇಳಿ ಮನವಿ ಕೂಡ ಮಾಡಿರ್ತಕ್ಕಂಥದ್ದು. ಏನು ಚಿತ್ರದುರ್ಗ ಜಿಲ್ಲೆಗೆ ಹೊಸದುರ್ಗ ಮತ್ತು ಏನು ತರೀಕೆರೆ ತಾಲೂಕುಗಳಲ್ಲಿ ಏನು ಕುಡಿಯುವ ನೀರಿನ ಕಾಮಗಾರಿ ಇತ್ತು, ಆ ಒಂದು ಕಾಮಗಾರಿಯನ್ನ 2020ರಲ್ಲಿ ಒಂದು ಬಿಜೆಪಿ ಸರ್ಕಾರವೇ ಮಾಡಿತ್ತು. ಆದ್ರೆ ಆ ನೀರಿನಿಂದ ಈ ಒಂದು ಯೋಜನೆಯನ್ನ ತಗೋಬೇಕು ಅಂತೇಳಿ ಅಲ್ಲಿನ ಒಂದು ಆದೇಶ ಆಗಿತ್ತು. ಆದ್ರೆ ಇವತ್ತು ಭದ್ರಾ ನಾಲೆಯನ್ನ ಸೀಳಿ ಈ ರೀತಿಯಾಗಿ ಒಂದು ರೈತರಿಗೆ ತೊಂದರೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆ. ಹೀಗಾಗಿ ಒಂದು ಪ್ರತಿಭಟನೆ ಮೂಲಕ ಓಕೆ, ಥ್ಯಾಂಕ್ ಯು ಮಧುನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.